ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನೋಡ್ರಿ, ಇಲ್ಲಿ ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ. ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದ್ರೆ ಟೆಂಪಲ್ ಹೋಗ್ತಾ ಇದ್ದೀನಿ. ಹ್ಯಾಂಗ್ ಹೋಗ್ತಾ ಇದ್ದೀನಿ ಅಂದ್ರೆ 16 ಮೆಂಬರ್ ಲೇಡೀಸ್ ಗ್ಯಾಂಗ್ ಇದ್ದೀವಿ. ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಚಾಲೆಂಜವಾಗಿ ಏನಿದೆ ಅಂದ್ರೆ ಹ್ಯಾಂಗ್ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಬಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಬಸ್ ಜರ್ನಿ ಆಗ್ ಬರೋದಿಲ್ಲ. ಬಟ್ ಇವತ್ತು ನಾನು ಬಸ್ ಅಲ್ಲಿ, ರೆಡ್ ಬಸ್ ಅಲ್ಲಿ, ಗೌರ್ಮೆಂಟ್ ಬಸ್ ಅಲ್ಲಿ ನಾನು ಹೋಗ್ತಾ ಇರೋದು. ಇದು ಒಂಥರ ಚಾಲೆಂಜ್ ಹಂಗ್ ನಾ ತಗೊಂಡಿನಿ. ಹ್ಯಾಂಗ್ ನಾನು ಟ್ರಾವೆಲ್ ಮಾಡ್ತೀನಿ ಬಸ್ ಜರ್ನಿನ ನೋಡೋಣ, ಮತ್ತೆ ಎಂಜಾಯ್ನು ಮಾಡೋಣ. ಹಂಗೆ ಹ್ಯಾಂಗಿರುತ್ತೆ 2 days 2 night ನಾವು ಹೋಗ್ತಾ ಇದ್ದೀವಿ ಬಸ್ ಅಲ್ಲಿ. ಇಲ್ಲಿ ತುಮಕೂರು ಬಸ್ ಸ್ಟ್ಯಾಂಡ್ಗೆ ನಾವೆಲ್ಲ ಲೇಡೀಸ್ ಬಂದಿದ್ದೀವಿ. ಈಗ ನಾವು ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸಿದ್ದರಾಮಣ್ಣಂದು ಬಸ್ಗೆ, ರೆಡ್ ಬಸ್ಗೆ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಆಂಟಿ ಬೇಗ ಹತ್ರಿ, ಸೀಟ್ ಸಿಗಲ್ಲ ಬೇಗ. ನಂಗೆ ಏನೇನ್ ತಿನ್ನಕ್ ತಂದ್ಕೊಟ್ಟಿರ? ಕಜ್ಜಾಯ, ಕೋಡ್ಬಳೆ, ಪೇಡ ನೋಡ್ರಿ. ಚೆನ್ನಾಗಿದೆ. ಇಲ್ಲಿ ಆಫ್ಟರ್ನೂನ್ ಬಸ್ ನಿಲ್ಸಿದ್ದಾರೆ ಊಟಕ್ಕಂತ. ಬಟ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಲಿರ್ಲಿಲ್ಲ. ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ರೈಸ್ ತಗೊಂಡಿದ್ದೆ, ಫ್ರೈಡ್ ರೈಸ್ ಅಂತ. ಓಡ್ರಿ ಅದಕ್ಕೆ ಓಡ್ರಿ. ಇಲ್ಲಿ ನೋಡ್ರಿ, ಲೇಡೀಸ್ ಸ್ಪೈಡರ್ ಮ್ಯಾನ್ ಡ್ರೈವರ್ ಹತ್ರ ಕ್ಲಾತ್ ತಂದು, ಡ್ರೈವರ್ ಬರೋಷ್ಟಿಗೆ ಅವ್ರು ಕ್ಲಾತ್ ತಗೊಂಡು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮಳೆಗೋಸ್ಕರ ಇಲ್ಲಿ ನೆಂದಿತ್ತು. ಕೂತೋದ್ನ ಫಸ್ಟ್ ಟೈಮ್ ನಾನು ಆಟೋ ಫ್ರಂಟ್ ಕೂತಿದ್ದೆ. ಆಟೋ ಆಚೆ ಬೀಳ್ತೀನಂತ ಭಯ ಆಗ್ತಾ ಇತ್ತು ನನಗೆ. ಬಟ್ ಸರಿ ಹೋಯ್ತು. ಸೌದತ್ತಿ ಯಲ್ಲಮ್ಮ ಗುಡಿಗೆ ನೈಟ್ನು ದರ್ಶನ ಮಾಡಿದ್ವಿ. ಬಟ್ ಮಾರ್ನಿಂಗ್ನು ಫ್ರೆಶ್ ಅಪ್ ಆಗಿ ಇನ್ನೊಂದ್ಸತಿ ಬರ್ಬೇಕಂತ ಅನ್ಕೊಂಡಿವಿ. ಇಲ್ಲಿ ಊಟಕ್ಕಂತ ನಾವು ಹೋಟೆಲ್ ನೋಡ್ತಾ ಇದೀವಿ ಎಲ್ಲಿದೆ ಅಂತ. ಇಲ್ಲಿ ನಾವು ಊಟಕ್ಕೆ ಬಂದಿದ್ವಿ. ಚಪಾತಿ, ಪಲ್ಯ ಎಲ್ಲ ತರ ಚೆನ್ನಾಗಿತ್ತು ಊಟ. ಇದೊಂದು ಪ್ಲೇಸ್ ಇದೆ ಅಂತ ಹೇಳ್ತೀನಿ ನೋಡ್ರಿ. ಈ ಪ್ಲೇಸಲ್ಲಿ ಅರ್ಲಿ ಮಾರ್ನಿಂಗ್ 5 o'clockಗೆ ಎಲ್ಲ ಲೇಡೀಸ್ ಬಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ತಾರಂತ ಹೇಳ್ತಾ ಇರ್ತಾರೆ. ಬಟ್ ನಾವೆಲ್ಲ ರೂಮ್ ಗೀಮ್ ಎಲ್ಲ ತಗೊಂಡಿದ್ವಿ, ನಾವು ಅಲ್ಲೇ ಮಾಡ್ತೀವಿ. ಬಟ್ ಇಲ್ಲಿನೂ ಮಾಡೋರು ಮಾಡ್ತಾರಂತೆ. ಆಗಿದ್ದೀವಿ ಓಡೋಣ ದೇವಸ್ಥಾನಕ್ಕೆ. ಸರಿ.
ಟೀ ಕಾಫಿ ಕುಡಿಯೋದಕ್ಕೆ ಇಲ್ಲಿ ಹೋಟೆಲ್ಗೆ ನಾವೆಲ್ಲರೂ ಬಂದಿದ್ವಿ. ಬಟ್ ಇದುವಾಗನೇ ನೆಕ್ಸ್ಟ್ ಏನಂದ್ರೆ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಇದೆಯಲ್ಲ, ಅದ್ರ ನಿಯರ್ ಬೈ ಏನೇನು ಪ್ಲೇಸಸ್ ಇದೆ ನೋಡಪ್ಲೆ ಅಲ್ಲಿ ವಿಸಿಟ್ ಮಾಡೋಣಂತ ಎಲ್ಲರೂ ಅನ್ಕೊಂಡಿದ್ವಿ. ಹೌದು, ಸೌದತ್ತಿ ಟೆಂಪಲ್ಗೆ ಬಂದವರು ಈ ಬಾವಿ ಒಳಗಡೆನೆ ಸ್ನಾನ ಮಾಡಿ ಟೆಂಪಲ್ಗೆ ಹೋಗ್ತಾರಂತ ಹೇಳ್ತಾರೆ. ಮತ್ತು ಇದೊಂದು ಟೆಂಪಲ್ ಚೆನ್ನಾಗಿತ್ತು. ಮತ್ತು ಇಲ್ಲಿ ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಅವರು ಇಲ್ಲಿ ದೇವರಿಗೆ ಪ್ರಾರ್ಥನೆ ಅಂತ ಮಾಡ್ತಾರೆ. ಯಾರು ಹಾಕಿಸ್ತಾ ಇದಾರೆ ಬಳೆನ? ಅಮ್ಮ ಕಂಟಿ. ಹಾ ಸರಿ ಸರಿ. ಹಾ ಹಾ ಶಶಿ ಆಂಟಿ ನಾವು ತಮ್ದಿರ್ ಹೆಂಡ್ತಿರಿ ತೋರ್ಸ್ಬೇಕು. ಹೇಳ್ರಿ, ಎಲ್ಲೆಲ್ಲಿ ಹೋಗ್ತಾ ಇದೀವಿ? ಇಲ್ಲಿನ ಪ್ಲೇಸಸ್ ಬಗ್ಗೆ ನಮ್ಗೆ ಸ್ವಲ್ಪ ಗುರುತಿರ್ಲಿಲ್ಲ. ಅವ್ರಿಗೆ ಅಂತ ಇದ್ದೆ ಆಟೋ ಅವರಿಗೆ ನಂಗೆ ಪ್ಲೇಸಸ್ ಬಗ್ಗೆ ಸ್ವಲ್ಪ ಹೇಳ್ತೀರಂತೆ. ಬಟ್ ಇಲ್ಲಿ ಹುಡುಗಿಯರೇ ನಾಚ್ಕೋತಾರ ಅಂತ ಅನ್ಕೋತಾ ಇದ್ವಿ. ಬಟ್ ಹುಡುಗರ್ನು ಚೆನ್ನಾಗಿ ಇಲ್ಲಿ ನಾಚ್ಕೋತಾರೆ. ಅವನು ಹೇಳಿಲ್ಲ, ಬಟ್ ನಾಚಿಕೆ ಬರ್ತಾ ಇತ್ತು. ಸರಿ ಬಿಡು ಅಂತ ಸುಮ್ಮನೆ ಅದೇ. ನೋಡ್ರಿ ಗೈಸ್, ಎಷ್ಟು ಚೆನ್ನಾಗಿ ವ್ಯೂ ಇದೆ ಇಲ್ಲಿ. ಹೀಗೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಪರಶುರಾಮ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾವೇ ಮ್ಯಾಪ್ನಾಗ ಸರ್ಚ್ ಮಾಡಿ ಇದು ಮಾಡಿ ಹೋಗ್ತಾ ಇದ್ವಿ. ಇದು ಅದೆಂತದೋ ಬೆಟ್ಟ ಇಲ್ಲ, ಅಲ್ಲಿ ಮಾಡಿ ಬರಕೋರು ಬೇಗ ಮುಗಿಸ್ಕೊಂಡಿದ್ವಿ. ಭಾಗ್ಯಮ್ಮವರು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಅಲ್ಲಿ ಮುಗಿಸ್ಕೊಂಡಿವಿ. ಇದು ಕಾಳಿಕಾ ದೇವಿ ದೇವಸ್ಥಾನ ಇದೆ.
ಇಲ್ಲಿ ನೋಡ್ರಿ ನಾವು ಸಿದ್ಧಾರೂಢ ಟೆಂಪಲ್ಗೆ ಬಂದಿದ್ವಿ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಇರೋದು ನಮಗೆ ರೂಮ್ ಸಿಕ್ತು. ನಂಗೆ ಇದೇ ಬೇಕಾಗಿರೋದು. ಒನ್ ಡೇ ಹಾಕಿ ನಾವು ನೈಟ್ ಇರಲಿ, ಬಟ್ ನನಗೆ ರೂಮ್ ನೀಟ್ ಆ್ಯಂಡ್ ಕ್ಲೀನ್ ಇರಲೇಬೇಕು. ಎಲ್ಲರೂ ಇಲ್ಲಿ ನೋಡಿ ಚೆನ್ನಾಗಿ ವಿಭೂತಿ ಹಚ್ಕೊಂಡು ರೆಡಿಯಾಗಿದ್ದಾರೆ. ಎಲ್ಲರೂ ವಿಭೂತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿದ್ದಾರೆ, ಬಟ್ ಅಂದರೂ ಎಲ್ಲರೂ ಮುಖ ತಗೊಂಡು ಫ್ರೆಶ್ ಆಗಿ ಎಲ್ಲರೂ ಬಂದಿದ್ದಾರೆ. ಇದೇ ಲೇಡೀಸ್ ಪವರ್ ಅನ್ಬೇಕು. ಕೈ ಕಾಲು ಇಲ್ದಂಗ್ ಮಾಡ್ತೀರಲ್ಲ ಅವ್ರೇನು. ಅರ್ಲಿ ಮಾರ್ನಿಂಗ್ 5 o'clockಗೆ ಎದ್ರೂ ಎಲ್ಲರದು ಎನರ್ಜಿ ಹೈ ಆಗಿದೆ. ನೋಡ್ರಿ ಇಲ್ಲಿ ಫಾರ್ಮ್ದು ಸೌತೆಕಾಯಿ ತಂದಿರಂತೆ, ಕುಕುಂಬರು. ಎಲ್ಲರೂ ಕಟ್ ಮಾಡ್ಕೊಂಡು ನಾವಿಲ್ಲಿ ತಿಂತಾ ಇದ್ದೀವಿ.
ಜೈ ಶ್ರೀರಾಮ್. ಹ್ಮ್ ಇವತ್ತೇ ಗುರುಪೂರ್ಣಿಮಾ ಇರೋದು ಕಾರಣಕ್ಕೆ ನಮ್ಮಮ್ಮ ನನಗೆ ಫೋನ್ ಪೇ ಮಾಡಿದ್ರು. ಯಾಕಂದ್ರೆ ಗುರುಪೂರ್ಣಿಮಾ ದಿನ ಏನಂటే ಸ್ವೀಟ್ ಹಂಚಂತ ಮತ್ತು ಅಭಿಷೇಕ ಮಾಡಂತ ಫೋನ್ ಪೇ ಮಾಡಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಉಂಡಿ ಅಂದರೆ ಬೂಂದೆ ಉಂಡಿ ತೊಗೊಳಕ್ಕಂತ ಹೋಗ್ತಾ ಇರೋದು. ಯೆಲ್ಲೋ ಕಲರ್ ಬೂಂದೆ ಉಂಡಿ ಇತ್ತು, ಅದು ತಗೊಂಡೆ. ಇಲ್ಲಿ ನಾವು ಅಭಿಷೇಕ ಪಾವತಿ ನಾನು ತಗೋತಾ ಇರೋದು. ಮತ್ತು ನನ್ನ ತಮ್ಮನ ಹೆಸರಲ್ಲೇ ಸಾಮರ್ ಪಾಟೀಲ್ ಹೆಸರಲ್ಲೇ ನಾನು ಇಲ್ಲಿ ಅಭಿಷೇಕ ಮಾಡಿಸ್ತಾ ಇರೋದು. ನಮ್ಮ ಮಮ್ಮಿ ಮಾಡಿಸ್ತಾ ಇರೋದು. ಮತ್ತು ಇಲ್ಲಿ ಫಸ್ಟ್ ಟೆಂಪಲ್ ಒಳಗೆ ಸ್ವೀಟ್ ನಾವೇ ಫಸ್ಟ್ ಸ್ವೀಟ್ ನಮ್ಮದೇ ಇತ್ತು ಉಂಡಿ. ಇನ್ನು ಅವರು ಸ್ವೀಟ್ ಮಾಡಲಿಲ್ಲ. ತಿಂಡಿಗೆ ರೈಸ್ ಇತ್ತು ಮತ್ತು ಹಾಗೆ ನಮ್ಮ ಬೂಂದೆ ಉಂಡಿನೂ ಅಲ್ಲಿ ಕೊಡ್ತಾ ಇದ್ರು. ನಾವೀಗ ಹುಬ್ಳಿದಿಂದ ಹರಿಹರಿಗೆ ಹೋಗ್ತಾ ಇದ್ದೀವಿ. ಹರಿಹರಿಗೆ ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು. ಹರಿಹರಿಗೆ ಹರಿಹರೇಶ್ವರ ಟೆಂಪಲ್ ಇದೆ ಅಂತೆ. ನೋಡಿ ಇಲ್ಲಿ ನಾವು ಈಗ ಟೆಂಪಲ್ಗೆ ಬಂದಿದ್ವಿ. ಎಷ್ಟು ಪ್ರಾಚೀನ ಟೆಂಪಲ್ ಇದೆ. ನಂಗೆ ಈ ಥರ ಟೆಂಪಲ್ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಟೆಂಪಲ್ ಅಂದರೆ ಹಿಂಗಿರ್ಬೇಕು, ಸ್ವಲ್ಪ ನೀಟ್ ಕ್ಲೀನ್ ಇರಬೇಕಂದ್ರೆ ನಂಗೆ ಇಷ್ಟ ಆಗುತ್ತೆ. ತುಂಬ ಮೇಂಟೈನು ಮಾಡಿದ್ರು ಈ ಟೆಂಪಲ್ಗೆ. ಒಳಗಡೆ ಡಿಸೈನ್ ನೋಡ್ರಿ ಯಾವ ಥರ ಮಾಡಿದ್ದಾರೆ. ಇವೆಲ್ಲ ಈ ಥರ ಟೆಂಪಲ್ ಜಾಸ್ತಿ ಅಂದರೆ ಸೌತ್ ಒಳಗಡೆನೆ ನಮಗೆ ನೋಡೋಕ್ಕೆ ಸಿಗೋದು. ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡೋದು ನಾನು ನೋಡಿದೆ. ಅದಕ್ಕೆ ನಾನು ಆರ್ಡರ್ ಕೊಟ್ಟೆ ರೊಟ್ಟಿದು. ಯಾವತ್ತು ಹೋಟೆಲ್ನಾಗ ಉಣ್ತಾನೆ ಇರ್ತೀವಿ, ಬಟ್ ಈ ಸ್ಟೈಲ್ನು ಊಟ ಮಾಡಿ ನೋಡೋಣ ಅಂತ ಇಲ್ಲಿ ನಾವು ರೊಟ್ಟಿ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಗೈಸ್, ನಾನು ಲೈಫ್ನಾಗೆ ಫಸ್ಟ್ ಟೈಮ್ ಈ ಥರ ಜನರಲ್ ಟ್ರೈನ್ ಒಳಗಡೆ ಬಂದಿದ್ದೆ. ಉಸಿರಾಡೋಕ್ಕೂ ಜಾಗ ಇರಲಿಲ್ಲ, ಈ ಥರ ಆಗಿತ್ತು. ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ನಾನು ಈ ಥರ ಟ್ರೈನ್ಗೆ ಬರೋದೇ ಇಲ್ಲ. 1 hour ನಿಂತ್ಕೊಂಡು ಹೋಗಿದ್ದೆ. ಯಾಕಂದರೆ ಪುಣೆನಾಗೂ ನಾನು ಹೋಗ್ಬೇಕಂದ್ರೆ AC ಬಸ್ ಮಾಡ್ತೀನಿ, ಸ್ಲೀಪರ್ ಬಸ್ ಇರುತ್ತೆ. ಟ್ರೈನು ಅಷ್ಟೇ A1 ಕೋಚ್ ಇರುತ್ತೆ. ಬಟ್ ಟ್ರೈನ್ ಒಳಗಡೆ 1 hour ನಿಂತ್ಕೊಂಡು ಈಗ ಇಲ್ಲಿ 15 minutes ನಡಿಬೇಕಂತೆ. ಅಳು ಬರ್ತಾಯಿತ್ತು ನನಗೆ. ಇಲ್ಲಿ ನೋಡ್ರಿ ಮತ್ತೆ 1 hour ನಿಂತ್ಕೊಂಡು ನಡ್ಕೊಂಡು ಬಂದ್ವಿ. ಇಲ್ಲಿ ಬಸ್ನಾಗೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಈ ಥರ ಟ್ರಾವೆಲ್ ಅಂದರೆ ನನಗೆ ಆಗೋದಿಲ್ಲ. ಅದಕ್ಕೆ ನಾನು ಬಸ್ಸಲ್ಲಿ ಬರೋದೇ ಇಲ್ಲ. ಫಸ್ಟ್ ಟೈಮ್ ಚಾಲೆಂಜ್ ತೊಗೊಂಡೆ, ಅಂದರೆ ಹ್ಯಾಂಗಿರುತ್ತೆ ನೋಡೋಣ ಅಂತ. ಅದಕ್ಕೆ ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಬಸ್ಸು ಇದು ಆಟೋ ನಂಗೆ ಸ್ವಲ್ಪ ಬರೋದಿಲ್ಲ, ಹುಷಾರಿಲ್ಲದಂಗೆ ಆಗುತ್ತೆ ನನಗೆ. ಲಾಸ್ಟ್ ವಿಡಿಯೋ ನಾನು ಹಾಕಿದ್ದೀನಿ ನೋಡ್ರಿ. ಈ ಥರ ಟ್ರಾವೆಲ್ ಮಾಡ್ಬರ ನನಗೆ ಏನಾಯ್ತಂತ ನಾನು ಹಾಕಿದ್ದೀನಿ. ಲಾಸ್ಟ್ ತನಕ ವಿಡಿಯೋ ನೋಡ್ತಾ ಇರ್ರಿ. ನಂಗೆ ಬೇಡ. ಇಲ್ಲಿ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಚಿತ್ರದುರ್ಗದಲ್ಲಿ ಇದು ಮಠ ಇದೆ ಅಂತೆ. ಅಲ್ಲಿ ಮಠಕ್ಕೆ ನಾವೀಗ ಬಂದಿದ್ದೀವಿ. ನೈಟ್ 9:30 ಆಗಿದೆ. ಈಗ ನಾವು ಊಟಕ್ಕಂತ ಹೋಗ್ತಾ ಇದ್ದೀವಿ. ದಾಸೋಗ ಅಂತಾರೆ ಮಠ ಒಳಗಡೆ. ಸ್ಕೂಲ್ ಇದೆ ನಿಮ್ದು ಇಲ್ಲಿ? ಇಲ್ಲೇ ಇರೋದು ನೀವು? ಏನ್ ಸ್ಟ್ಯಾಂಡರ್ಡು? SSC ನಾ ನೀನು? ಹೌದಾ, ಇಲ್ಲೇ ಇರೋದಾ? ಸರಿ.
ಅಮೃತ ಮಹೋತ್ಸವ ಇತ್ತು, ಹಂಗಾಗಿ ಅವರೆಲ್ಲ ಔಟ್ ಹೋಗ್ಬಿಟ್ಟು ತಗೊಂಡಿದ್ರು. ಇಲ್ಲಿ ಮಠ ಒಳಗಡೆ ಸ್ಕೂಲ್ ಇದೆ, ನೈಟ್ ಟ್ಯೂಷನ್ ನಡೀತಾ ಇದೆ ಏನು. ನಾವಿಲ್ಲಿ ರೂಮ್ ನೋಡ್ತಾ ಇದ್ದೀವಿ, ರೂಮ್ ಬೇಕಿತ್ತಂತ ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ವಿ. ಬೇಜಾರಾಗಿದೆ. ಥ್ಯಾಂಕ್ ಯು ಅಮೃತ ಮತ್ತು ಆಂಟಿ, ಒಳ್ಳೆ ನೈಟ್ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ದಿರಾ ನೀವು. ಚೆನ್ನಾಗಿತ್ತು ನಿಮ್ಮಿಬ್ಬರು ಡ್ಯಾನ್ಸ್, ಗ್ರೇಟ್. ಎತ್ಕೊಂಡು ಬಿಡು ಲಾಸ್ಟಿಗೆ. ಓಹೋ, ಇಲ್ಲಿ ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ನಾವು ಟೀ ಕಾಫಿ ಕುಡಿಯೋಕ್ಕಂತ ಇಲ್ಲಿ ಬಂದಿದ್ದೀವಿ. ಟೀ ಕಾಫಿ ಕುಡಿದಾದ್ಮೇಲೆ ನಾವು ಮಠ ಅಲ್ಲಿ ಏನೇನಿದೆ ಅಂತ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮಠದಲ್ಲಿನೇ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಸ್ಟೂಡೆಂಟ್ಸೇ ಬೆಳಗ್ಗೆ 6 ಗಂಟೆಗೆ ಎದ್ದೋಳಿ 6:30 7 ಗಂಟೆ ತನಕ ಇಲ್ಲಿ ಕಸಾನ ಹುಡುಕ್ತಾ ಇದ್ದಾರೆ. ಒಳ್ಳೆ ಮಟ್ಟದಲ್ಲಿ ಒಳ್ಳೆ ಸಂಸ್ಕಾರನ ಅವ್ರು ಕೊಡ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿದ ತಕ್ಷಣ.
ಹೊಡಿತಾ ಇದ್ದೀನಿ. ಇಲ್ಲಿ ನೋಡ್ರಿ ಅದಕ್ಕೆ ನಾನು ಬಸ್ ಟ್ರಾವೆಲ್ ಜಾಸ್ತಿ ಮಾಡೋದಿಲ್ಲ. ಯಾಕಂದರೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಡೇ ನನಗೆ ಹುಷಾರಿಲ್ಲದಂಗೆ ಆಯಿತು. ಅದಕ್ಕೆ ಒಂದು ಡ್ರಿಪ್ಸ್ ಹಾಕೊಂಡು ಬಂದೆ. ಆಮೇಲೆ ನನಗೆ ಸರಿ ಹೋಯಿತು. ಇಲ್ಲಿ ನಮ್ಮ ಹಸ್ಬೆಂಡ್ಗೆ ಬಿಸಿ ಬಿಸಿ ಪಾಯಸ ತಿನ್ನಾಗ ಅನ್ಸಿತ್ತಂತೆ. ಅದಕ್ಕೆ ನಾನು ಇಲ್ಲಿ ಶಾವಿಗೆ ಪಾಯಸ ಮಾಡಿದ್ದೆ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ. ಇವತ್ತಿನ ಟ್ರಾವೆಲ್ ವ್ಲಾಗ್ ನಿಮ್ಗೆ ಹ್ಯಾಂಗೆ ಅನ್ನಿಸ್ತು? ಮತ್ತು ಫಸ್ಟ್ ಟೈಮ್ ನಾನು ಬಸ್ ಟ್ರಾವೆಲ್ ಮಾಡಿದ್ದೆ. ನಿಮಗೋಸ್ಕರ ನಾನು ಚಾಲೆಂಜ್ ಥರ ತೊಗೊಂಡಿದ್ದೆ. ಈ ಥರ ವ್ಲಾಗ್ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇತ್ತಂದರೆ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲರಿಗೆ ಬಾಯ್. ಪ್ಲೀಸ್.